ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತಿನ ಲಾಗು ಗದಗಿಂದ ಸ್ಟಾರ್ಟ್ ಆಗತೈತಿ. ಯಾಕಂದ್ರೆ ಇವತ್ತು ನಾ ಮೊನ್ನೆ ಗದಗಿ ಬಂದಿದ್ದೆ, ಹಾಗಾಗಿ ನಾನು ಗದಗಿಂದ ಸ್ಟಾರ್ಟ್ ಮಾಡ್ತೇನೆ ಲಾಗ. ಇವತ್ತು ಮತ್ತೆ ಮಧ್ಯಾಹ್ನ ನನಗೆ 1 o'clock ಮತ್ತೆ ಟ್ರೈನ್ ಇದೆ ಬೆಂಗಳೂರಿಗೆ. ಇವತ್ತು ಮಧ್ಯಾಹ್ನ ಮತ್ತೆ ಹುಬ್ಳಿಯಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು. ಏನೋ ಕೆಲ್ಸಕ್ಕೆ ಬಂದಿದ್ದೆ. ಓಕೆ, ಪರವಾಗಿಲ್ಲ. ಮತ್ತು ನಾನು ಇವತ್ತು ಮಧ್ಯಾಹ್ನ 1 o'clock ಮತ್ತೆ ಟ್ರೈನ್ ಹತ್ತೇನೆ, ಬೆಂಗಳೂರು ಟ್ರೈನು. ಇವಾಗ ನಮ್ಮ ಮನೆ ಬಂದಿದೆ. ಮನೆಗೆ ಬಂದು ಒಂದು ಸ್ವಲ್ಪ ಬಟ್ಟೆ ತೊಳೆಯಾಗದವು. ಬಟ್ಟೆ ತೊಳ್ಕೊಂಡು ಸೀದಾ ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿನ ಚಿಕ್ಕಮ್ಮನ ಕರ್ಕೊಂಡು ಸೀದಾ ಇದಕ್ಕೆ ಹೋಗ್ಬೇಕು. ನಾನು ಇಲ್ಲಿ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಯಿಂದ ನಾನು 12 o'clock ಬೆಂಗಳೂರು ಟ್ರೈನ್ ಹತ್ಬೇಕು. ಎಷ್ಟಿಂದ ಇವತ್ತಿಂದು ನೋಡೋಣ ಮನೆ ಮುಂದೆ. ಹಾಯ್ ಗಾಯ್ಸ್ ಎಲ್ಲರಿಗೂ. ಇವಾಗ ನಾನು ಹುಬ್ಳಿಯಿಂದ ಟ್ರೈನ್ ಹತ್ತಿದ್ದೇನೆ ಬೆಂಗಳೂರಿಗೆ. ಜನಶತಾಬ್ದಿ ಟ್ರೈನು ರಿಸರ್ವೇಷನ್ ಮಾಡಿಸಿದೆ. ಹೆಂಗಿದ್ರು ಜನರಲ್ಲಿಗಾದರೆ 180 ಇದೆ, ಅದಕ್ಕೆ ರಿಸರ್ವೇಷನಿಗೆ 215 ಅಂದರು. ಹಾಗಾಗಿ ಜನಶತಾಬ್ದಿ ಟ್ರೈನ್ ರಿಸರ್ವೇಷನ್ ಮಾಡಿಸ್ಕೊಂಡು ಸಿಟರಿಂದ ಹೋಗ್ತಾ ಇದ್ದೀನಿ ಇವಾಗ ಬೆಂಗಳೂರಿಗೆ. ಬೆಂಗಳೂರಿಗೆ ಹೋದ್ಮೇಲೆ ಒಂದು 9:30 ರೀಚ್ ಆಗ್ತಾನೆ ಬೆಂಗಳೂರು. ಅಲ್ಲಿಂದ ಸೀದಾ ಮೆಟ್ರೋದಿಂದ ರಾಮೂರ್ತಿನಗರ ಬಂದು ರಾಮೂರ್ತಿನಗರದಿಂದ ಮತ್ತೆ ನಾನು ನೈಟ್ ಶಿಫ್ಟ್ ವರ್ಕಿಗೆ ಹೋಗ್ಬೇಕು. ಇವತ್ತು ನೈಟ್ ಶಿಫ್ಟ್ ವರ್ಕ್ ಇದೆ ನಂದು. ಟಯರ್ಡ್ ಆಗುತ್ತೆ, ಬಟ್ ಪರವಾಗಿಲ್ಲ, ವರ್ಕೆಲ್ಲ ಮಾಡಲೇಬೇಕು. ನೋಡೋಣ ಈ ಜರ್ನಿಯಲ್ಲಿ ಏನೇನಾಗುತ್ತೋ. ಗಾಯ್ಸ್, ಹೊಟ್ಟೆ ಭಾಳ ಸಿಕ್ಕಿದೆ, ಅದಕ್ಕೆ ನಮ್ಮ ಅಕ್ಕ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ವಿ ಬೆಳಗ್ಗೆ. ಅದೇ ರೊಟ್ಟಿನ ಕಟ್ಕೊಂಡ್ಬಂದೇನೆ ನಾನು. ರೊಟ್ಟಿ ಮತ್ತು ಪಲ್ಯನ ಸುತ್ತಕೊಟ್ಟಿದ್ದಾರೆ, ನೋಡೋಣ ತಡ್ರಿ. ಬರ್ರಪ್ಪ, ಟೇಸ್ಟ್ ಮಾಡೋಣ. ಚಟ್ನಿ ಪುಡಿ ಮತ್ತು ತುಪ್ಪ ಹಾಕಿದಾರೆ ಅನಿಸುತ್ತೆ ಮೇ ಬಿ. ಚೆನ್ನಾಗೈತ್ರಿ. ಭಾಳ ದಿವಸ ರೊಟ್ಟಿ ತಿನ್ನೋದೆ ನಾನು. ಯಾಕಂದರೆ ನಾವು ರೂಮಲ್ಲಿ ರೊಟ್ಟಿ ಮಾಡ್ಕೊಳಲ್ಲ, ಚಪಾತಿ ಅಷ್ಟೇ ಮಾಡ್ಕೋತೇವೆ. ಹಾಗಾಗಿ ಊರಿಗೆ ಬಂದಾಗ ರೊಟ್ಟಿ ಸಿಗತ್ತೆ ನನಗೆ. ಇದಕ್ಕೆ ನಾನು ಫಾರ್ಮ್ ಫಿಲ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ನಾನು ರಿಸರ್ವೇಷನ್ ಮಾಡ್ಸೋಕ್ಕಂತ ಹೋದೆ. ಜನರಲ್ ಬೇಡ, ಸುಮ್ಮನೆ ಯಾಕೆ 15 ರೂಪೀಸಿಗೆ ನಾನು ತಂದು ರಿಸರ್ವೇಷನ್ ಮಾಡ್ಸೋಕೋದೆ. ಫಾರ್ಮ್ ಫಿಲ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಅದರಲ್ಲಿ ಫುಡ್ಡಿಂದು ವೆಜ್ಜು ಅಥವಾ ನಾನ್ ವೆಜ್ ಅಂತ ಇತ್ತು. ಬಟ್ ಇಲ್ಲಿ ಊಟ ಕೊಡ್ತಾರಂತ ನನಗೆ ಗೊತ್ತಿಲ್ಲ, ಕಂಪಲ್ಸರಿ ಗೊತ್ತಿಲ್ಲ. ಬಟ್ ಇದರಲ್ಲಿತ್ತು ಫುಡ್ ಅವ್ರು ನಾನ್ ವೆಜ್ ಅಂತ ಇತ್ತು, ವೆಜ್ ಅವ್ರು ನಾನ್ ವೆಜ್ ಅಂತ ಇತ್ತು. ಮೇ ಬಿ ಫುಡ್ಡು ಇರುತ್ತೆ ಅನಿಸುತ್ತೆ, ನೋಡಬೇಕು, ಗೊತ್ತಿಲ್ಲ ನನಗಿರೋದು. ಕೊಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಪಲಾವ್ ಇಲ್ಲ ಬರುತ್ತೆ. ಪಲಾವ್ ತೊಗೊಂಡು ಊಟ ಮಾಡಬೇಕಷ್ಟೇ. ಟಿ ಸಿ ಬಂದರು ಟಿಕೆಟ್ ಚೆಕ್ ಮಾಡೋಕ್ಕೆ ಹೋದ್ರು ಗೈಸ್. ಚೆಕ್ ಮಾಡಿ ಇಲ್ಲ, ಟಿ ಸಿ ಇದರಲ್ಲಿ ಟಿಕೆಟಲ್ಲಿ ಫುಡ್ಡಿಂದು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಂಗೆ ಡೌಟ್ ಬರ್ತಿದೆ, ಫುಡ್ ಕೊಡ್ತಾರಾ ಇಲ್ಲ ಅಂತ. ನೋಡಿ ತೋರಿಸ್ತೀನಿ. ಇದರಲ್ಲಿ ನೋಡಿ, ಎಲ್ಲೂ ಫುಡ್ಡಿಂದು ಮೆನ್ಷನ್ ಮಾಡಿಲ್ಲ. ಫುಡ್ ಕೊಡ್ತಾರಲ್ಲ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಎಮರ್ಜೆನ್ಸಿಗೆ ಏನಾರ ಆಗಲಿ ಅಂತ ರೊಟ್ಟಿ ಕಡೆ ಬಂದುಬಿಟ್ಟಿದ್ದೆ. ಗೊತ್ತಿಲ್ಲ, ಫುಡ್ ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಏನಾದರೂ ತೊಗೋಬೇಕಷ್ಟೆ. ರೈಸ್ ಏನಂದರೆ ಇದು ಜನರಲ್ಗಿಂತ ನನಗೆ ಇದು ಬೆಸ್ಟ್ ಅನಿಸ್ತು. ಯಾಕಂದರೆ ಜನರಲ್ಲಿಗೆ 190 ಇದೆ ಬೆಂಗಳೂರು ಟು ಹುಬ್ಳಿ. ಬಟ್ ಇದರಲ್ಲಿ ರಿಸರ್ವೇಷನ್ ಆದರೆ ಸಿಟ್ಟರ್ ಆದ್ರೂ ಆರಾಮಾಗಿ ಹೋಗೋದು. ಇದಕ್ಕೆ ಎಷ್ಟಿದೆ ಅಂದರೆ 215 ಇದೆ ಅಷ್ಟೇ. ಎಷ್ಟು 25 ರೂಪೀಸ್ ಅಷ್ಟೇ ಪರ್ ಬೀಳುತ್ತೆ. ಹಂಗೆ ನೋಡ್ಕೊಂತ ಹೋದರೆ ಇದೇ ಬೆಸ್ಟ್ ಅನಿಸುತ್ತೆ ನನಗೆ. ಇದನ್ನು ಸುಮ್ಮನೆ ರಿಸರ್ವೇಷನ್ ಮಾಡ್ಕೊಂಡು ಹೋಗೋದು ಚಲೋ ಅನಿಸುತ್ತೆ. ಆರಾಮಾಗಿ ಕೂತ್ಕೊಂಡು ನಮ್ಮದೇ ಸೀಟಲ್ಲಿ ಆರಾಮಾಗಿ ಹೋಗ್ಬೋದು. ಬಟ್ ರಿಸರ್ವೇಷನ್ ಆದರೆ ನನ್ನ ಸೀಟು ನಾನು ಕುಂತಿದ್ದೆ, ಇನ್ನೊಬ್ರು ಬಂದು ಕೂತ್ಕೊಂಡ್ರು ನಾವು ಎಪ್ಸಕ್ಕೆ ಬರೋಲ್ಲ, ಅವ್ರನ್ನ ಹಂಗಾಗಿರುತ್ತೆ ಪರಿಸ್ಥಿತಿ. ಬಟ್ ರಿಸರ್ವೇಷನ್ ಆದರೆ ಚಿಂತಿರಲ್ಲ, ನಾವು ಯಾರೇ ಬಂದು ಕೂತ್ಕೊಂಡ್ರು ನಮ್ಮ ಸೀಟಪ್ಪ ಎದ್ದೇಳಪ್ಪ ಅಂತ ಟಿಕೆಟ್ ತೋರಿಸಿ ಎದ್ದೇಳಿಸ್ಬೋದು. ಅದೊಂಥರ ಬೆಸ್ಟ್ ಅನ್ನಿಸ್ತಾನೆ ನನಗೆ. ಇನ್ಮೇಲಿಂದ ನೋಡುವ, ಇದೇ ಟ್ರೈನಿಗೆ ಫಿಕ್ಸ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಈಗ ಸದ್ಯಕ್ಕೆ ಊಟ ಮಾಡೋಣ ರೀ.
ಮತ್ತು ಒಂದು SX ಕಾರ್ಡ್ ಆಯಿತು. ಏನಾದರೂ ತಗೋಬೇಕಂದ್ರೆ ಏನು ಗೊತ್ತಿಲ್ಲ. ಗಂಟೆಗೆ ತಗೊಂಡ್ರೆ ಹೊಡ್ಕೊಂಬಲ್ಲ. ಅದಕ್ಕೆ 30 ರೂಪಾಯಿ ಹೇಳ್ತಾರೆ ಸುಮ್ಮನೆ ವೇಸ್ಟು. ಅದಕ್ಕೆ ಚಿಕ್ಕಿ ತಂದಿದೆ. ದಿನ ಸ್ವಲ್ಪ ತಿಂದಿದ್ದೀನಿ ಈಗ. ನೋಡಬೇಕು ಊಟ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. 7 o'clock ಬಂದರೆ 7 o'clock ಊಟ ಮಾಡೋದು. ನೋಡ ಯಾವಾಗ ಬರುತ್ತೋ ಅವಾಗ ತೊಗೊಂಡು ಊಟ ಮಾಡ್ತೇನೆ. ನೋಡ್ತೇನೆ ಗೈಸ್, ಗೊತ್ತಿಲ್ಲ. ಊಟಕ್ಕೆ ಟ್ರೈನಲ್ಲೇ ಕೊಟ್ಟರೆ ಓಕೆ, ಇಲ್ಲಾಂದರೆ ಫುಡ್ ಇನ್ಕ್ಲೂಡ್ ಬಂದಿತ್ತಂದರೆ ಫುಡ್ಡಲ್ಲೇ ಇದು ಟ್ರೈನಿಂದ ಕೊಟ್ಟಿದ್ದೆ ಊಟ ಮಾಡ್ತೀನಿ. ಇಲ್ಲಾಂದರೆ ಏನಾದರೂ ಪಲಾವು ಅಥವಾ ಚಪಾತಿ ಬಂದರೆ ಚಪಾತಿ ಅಥವಾ ಪಲಾವ್ ತೊಗೊಂಡು ಊಟ ಮಾಡಬೇಕು. ಯಾಕಂದರೆ ನೈಟ್ ಶಿಫ್ಟ್ ಮಾಡೋದ್ರಿಂದ ಹೊಟ್ಟೆ ಸಿಗುತ್ತೆ. ನೈಟ್ ಊಟ ಮಾಡ್ಕೊಂಡು ಇಲ್ಲಾಂದರೆ ಕಷ್ಟ ಆಗತ್ತೆ. ಅದ್ರ ಸಂಬಂಧ ಏನರ ಒಂಚೂರು ಉಪ್ಪಿಟ್ಟು ಉಪ್ಪಿಟ್ಟಿದೆ ನೋಡಿ ಕಾನ್ಸ್ಟೆಂಟ್. ಮತ್ತು ಏನಾಗಿದೆ ಚಪಾತಿ ಮತ್ತು ಪಲಾವ್ ಗಿಲಾವ್ ಬಂದರೆ ತೊಗೊಂಡು ಊಟ ಮಾಡ್ತೀನಿ ಗ್ಯಾಸ್. ಅಲ್ಲಿವರೆಗೂ ಏನೂ ತೊಗೊಳಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಹೊರಗಡೆ ತಗೊಂಡ್ರೆ ಒಂಚೂರು ಕಡಿಮೆ ಇರುತ್ತೆ. ಇಲ್ಲಿ 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ, ಬಾಯಿ ಬಂದು ರೇಟ್ ಹೇಳ್ತಾರೆ. ಅದಕ್ಕೆ ಅದೇನು ತೊಗೊಳಲ್ಲ. ಮಿಡಲೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಸಿಚುವೇಶನ್ ಸರಿ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಲಿಲ್ಲ ನಾನು. ಡೈರೆಕ್ಟ್ ಅದಕ್ಕೆ ಟ್ರೈನಲ್ಲಿ ಬಂದೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಂದರೆ ಗೈಸ್ ಹೆಸರಿಗೆ ಮಾತ್ರ ಜನ್ಷನ್ ಹೋಗ್ತಿ. ಇದು ಜನ್ಷನ್ ಹೋಗ್ತಿದ್ರೆ ಎಷ್ಟು ಸ್ಪೀಡ್ ಇರುತ್ತೆ ಟೈಮು. ಇದೊಳಗೆ ಜಡ್ಕ ಬಂದು ಹೋಗ್ತಿದೆ. ನೋಡೋಣ ಗೈಸ್, ಇವತ್ತು ಹೊಟ್ಟೆ ತುಂಬ ಹಸಿದಿದೆ ನನಗೆ. ಎಷ್ಟೊತ್ತಿಗೆ ಊಟ ಬರುತ್ತೋ ಗೊತ್ತಿಲ್ಲ. ಅವರು ಮೇ ಬಿ ಬಂದು ಆರ್ಡ್ರ್ ತೊಗೊಂಡು ಮತ್ತೆ ಹೋಗಿ ವಾಪಸ್ ಮಾಡ್ಕೊಂಬರ್ತಾರೆ ಅನಿಸುತ್ತೆ. ನನಗನ್ಸೋ ಮಟ್ಟಿಗೆ ರೆಡಿ ಮಾಡ್ಕೊಂಡು ತಂದು ಕೊಡೋಲ್ಲ. ಮತ್ತು ಎಕ್ಸ್ಟ್ರಾ ಅಮೌಂಟ್ ಇದ್ರೂ ನಾನು ತೊಗೊಳಲ್ಲ. ಅದನ್ನು ಇನ್ಕ್ಲೂಡಾಗಿ ಬಂದಿದ್ರೆ ಮಾತ್ರ ನಾನು ತೊಗೋತೇನೆ ಅದನ್ನು ಫುಡ್ನ. ಗೈಸ್ ಟೈಮು 8 o'clock ಆಯಿತು. 8 o'clock ಆಯ್ತು ಟೈಮು. ಊಟ ಇನ್ನೂ ಬರಲಿಲ್ಲ. ಮೇ ಬಿ ಫುಡ್ಡು ಇನ್ಕ್ಲೂಡ್ ಇಲ್ಲ ಅನಿಸುತ್ತೆ. ಪಲಾವು ಬರಲಿಲ್ಲ, ಚಿತ್ರಾನ್ನೂ ಬರಲಿಲ್ಲ. ಅದಕ್ಕೆ ನಾನೇ ರೂಮಿಗೆ ಹೋಗಿ ಊಟ ಮಾಡ್ಕೊತೀನಿ. ಸಂತುಮಾರಿದ ಊಟ ಮಾಡ್ತೀನಿ. ಅವ್ನಿಗೆ ಹೇಳ್ಬೇಕಿತ್ತು, ನನಗೆ ಹೇಳಿಲ್ಲ ಅವನಿಗೆ ಅಡುಗೆ ಮಾಡೋಕ್ಕೆ. ಅವನು ಎಕ್ಸ್ಟ್ರಾ ಮಾಡಿದರೆ ರೂಮಲ್ಲೇ ಉಣ್ತೀನಿ, ಇಲ್ಲಾಂದರೆ ಹೊರಗಡೆ ಏನಾದರೂ ಗೋಬಿ ಫ್ರೈಡ್ ರೈಸ್ ಏನಾದ್ರು ತೊಗೊಂಡು ಹೋಗ್ತೀನಿ ಅಷ್ಟೇ. ಏನು ಮಾಡೋಕ್ಕೆ ಬರಲ್ಲ. ಮತ್ತು ನೋಡೋಣ್ರಿ ಏನಾಗುತ್ತೆ. ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೇನೆಂದರೆ, ಒಂದು ನಿಮಿಷ, ಇವಾಗ ತುಮಕೂರು ಬಿಟ್ಟಿದೆ. ತುಮಕೂರು, ಯಶವಂತಪುರ, ನೆಕ್ಸ್ಟ್ ಬೆಂಗಳೂರು. 9 ಗಂಟೆ ಹೊಡಿತೈತ್ರಿ ಹೋಗಾಕ. 9 ಹತ್ಲಾಕೆ ಮೆಟ್ರೋದಾಗ ಅಲ್ಲಿ ಹೋಗೋಕಂದ್ರೆ ಒಂದು 10 ಗಂಟೆ ಹೊಡಿತೈತಿ ರೂಮಿಗೆ ಹೋಗೋ ಅಷ್ಟೊತ್ತಿಗೆ. 10:30ಗೆ ನಾವು ವರ್ಕಿಗೆ ಹೋಗ್ತೀನಿ. ವರ್ಕಿಗೆ ಹೋಗಿ ವರ್ಕ್ ಮಾಡಬೇಕು. ಬೇಗ ವರ್ಕ್ ಮುಗಿಸ್ಕೊಂಡು ಮಾಡ್ಕೊಂಡು ನಾನು ಹೋಗಿ ನಿಂತು ಭಾಳ ಬಂದವು. ನೋಡೋಣ್ರಿ ಮುಂದೆ ಏನಾಗತ್ತೆ ನಾನು ಹೇಳ್ತೇನೆ. ಗಾಯ್ಸ್ ಫೈನಲಿ ನಮ್ಮ ಮೆಜೆಸ್ಟಿಕ್ಗೆ ಬಂದು ಹೇಳಿದೆ. ಇವಾಗ ಮೆಟ್ರೋ ಸ್ಟೇಷನಿಂದ ಬೇಗ 10:30 ಹೋಗ್ಬೇಕು. 9 o'clock ಆಗಿದೆ ಆಗಲೇ. ಇವಾಗ ಹೋಗಿ ನೆಕ್ಸ್ಟ್ ಬೇಗ ಊಟ ಮಾಡಿಕೊಂಡು ನಾನು ವರ್ಕಿಗೆ ಬೇರೆ ಹೋಗ್ಬೇಕೀಗ. ಗಾಯ್ಸ್ ಏನಂದರೆ ರೂಮಲ್ಲಿ ನನಗೆ ಊಟ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಮಣಿ ಸರಿಗೆ ಊಟಕ್ಕೆ ತರಕ್ಕೆ ಹೇಳಿದ್ದೀನಿ. ಅವರು ಪಿ ಜಿಯಲ್ಲಿ ಇರ್ತಾರಲ್ಲ, ಪಿ ಜಿ ಅವ್ರದ್ದು ಒಂದು ಸ್ವಲ್ಪ ಡಬ್ಬಿಯಲ್ಲಿ ಹಾಕ್ಕೊಂಬರ್ರಿ ಅಂತ ಹೇಳಿದ್ದೇನೆ, ಒಂದು ಸ್ವಲ್ಪ ಅನ್ನ ಸಾರನ್ನ. ಅದಕ್ಕೆ ಅವರು ಒಂದು ಸ್ವಲ್ಪ ಅನ್ನ ಸಾರು ಹಾಕ್ಕೊಂಬರ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ, ತುಂಬ ದಿವಸದ ಮೇಲೆ ಪಿ ಜಿ ಊಟ ಲಾಂಗ್ ಟೈಮು ಹೇಗಿರ್ತೋ ಗೊತ್ತಿಲ್ಲ. ನೋಡ್ದೇನ್ರಿ ಒಂದು ಭಾಳ ಊಟ ಸತಿ. ಹಾಗಾಗಿ ಒಂದು ರೋಲ್ ಶಾಪ್ ಏನಾರ ತೆಗೆದಿದ್ರೆ ಒಂದು ರೋಲ್ ತೊಗೋತೀನಿ, ಇಲ್ಲಾಂದರೆ ಸೀದಾ ಅಲ್ಲೇ ಹೋಗಿ ಊಟ ಮಾಡ್ತೀನಿ. ನೋಡಂಬರಿ ಏನಾಗುತ್ತೆ. ನಾನು ಅಂದ್ಕೊಂಡೆ
ಜನ್ಸದ ಅಬ್ದಿ ಟ್ರೈನು ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ, ಬೇಗ ಹೋಗ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಇವನು ಜನ್ಸದ ಅಬ್ದಿ ಟ್ರೈನು ಜಟ್ಕಾ ಬಂಡಿ ಹೊಡೆದ ಭಾಳ ಲೇಟ್ ಬಂದ. ಆದರೂ ಅವ್ನ ಲೆಕ್ಕಕ್ಕೆ ಮುಗಿಸಿದ, ಅಂದರೆ ಬೇಗ ಮುಟ್ಟಿಸ್ಬೇಕಿತ್ತು ಅವನು. 9 o'clock ಇತ್ತು ಟೈಮಿಂಗು. 9 o'clock ಕರೆಕ್ಟ್ ತಂದು ಬಿಟ್ಟ ಅವನು. ಇದ್ಲಾಕೆ ಲೇಟು ಮಾಡಲಿಲ್ಲ, ಇದ್ಲಾಕೆ ಜಲ್ದಿನೂ ಕರ್ಕೊಂಬರಲಿಲ್ಲ. ಜನ್ಸದ ಅಬ್ದಿ ಅಂದರೆ ಒಂದು ಸ್ವಲ್ಪ ಸ್ಪೀಡ್ ಇರುತ್ತೆ ಟ್ರೈನು, ಅದು ಎಕ್ಸ್ಪ್ರೆಸ್ ಟ್ರೈನ್ ಆದಿದ್ದು. ಬಟ್ ಅವನು ಒಂಚೂರು ಲೇಟ್ ಮಾಡಿದ ನನ್ನ ಅನಿಸಿಕೆ ಪ್ರಕಾರ. ಹಾಗಾಗಿ ನನಗೆ ಲೇಟ್ ಆಯ್ತು. ಈಗ ಆಲ್ರೆಡಿ ಟೈಮ್ 10:30 ಆಗಿದೆ, ಸಿಕ್ಕಾಪಟ್ಟೆ ಆಯಿತು ಟೈಮ್. ಗೈಸ್, ನಾನು ಆಫೀಸ್ ಹತ್ರ ಬಂದೆ. PG ಫುಡ್ ಏನು ಮಾಡಿರ್ತಾರೆ ಗೊತ್ತಿಲ್ಲ, ಮಣಿ ಸರ್ ಬಂದಿರ್ತಾರೆ. ನೋಡೋಣ ಏನಿರುತ್ತೋ. ಅನಿವಾರ್ಯ ಇವತ್ತು ಹೊಟ್ಟೆ ಹಸಿದೆ, ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು ಏನಿದ್ರು. ನೋಡೋಣ ಗೈಸ್ ಏನು ತಂದಿರ್ತಾರೆ. ಗೈಸ್ ಫೈನಲಿ ವರ್ಕಿಗೆ ಬಂದೆವಪ್ಪ. ಕಣ್ಣೂರು ಯಾಕಂತವು ಫುಲ್ಲು ನಿಂತು ಬರೋ ಅಂಥವು. ಮೊದಲು ಬಡ ವರ್ಕ್ ಮಾಡ್ಕೊಂಡು ಮಣಿ ಸರ್ ನಮಗೋಸ್ಕರ ಮಜ್ಜಿಗೆ ಅನ್ನ ಸಾರು ತಂದವ್ರೆ. ಅಲ್ಲ ಸರ್, ಅನ್ನ ಸಾರು ಮಜ್ಜಿಗೆ ಚಪಾತಿನೂ ಐತಾ? ಅಬ್ಬೋ, ಚಪಾತಿನೇ ಐತಿ. ಸರ್ರೆ ಊಟ ಮಾಡ್ಕೊಂಡು ಮಲ್ಕೊಂಬಿಡ್ತೇನೆ ನಾನು. ಬೇಗ ವರ್ಕ್ ಮುಗಿಸ್ಕೋಬೇಕು. ಒಂದು 12 o'clock ಅನ್ನೋಷ್ಟೊತ್ತಿಗೆ ಹೋಗ್ಬಿಡ್ತೇನೆ. ನಿದ್ದೆ ಭಾಳ ಬಂದೈತಿ, ಆಗಲ್ಲ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ವರ್ಕ್ ಇದಾವೆ, ಅವನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೋಬೇಕು. ಓಕೆ ಗೈಸ್, ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಬೆಂಗಳೂರು. ಬಾಯ್.